ಅಂಚೆ ಕಚೇರಿಯಲ್ಲಿ ಕೂಡಿ ಇಟ್ಟಿದ್ದ ಹಣ ನಾಪತ್ತೆಯಾಗಿದೆ. ಜನರ ಹಣ ಲಪಟಾಯಿಸಿದ್ರ ಪೋಸ್ಟ್ ಮ್ಯಾನ್ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಜನರ 2 ಕೋಟಿಗೂ ಅಧಿಕ ಹಣ ನಾಪತ್ತೆ ಆರೋಪ ಕೇಳಿ ಬರ್ತಾ ಇದೆ. ಅಂಚೆ ಕಚೇರಿಯಲ್ಲಿ ಕೂಡಿಟ್ಟಿದ್ದ ಹಣ ಇದೀಗ ನಾಪತ್ತೆ. ಜನರ ಹಣ ಲಪಟಾಯಿಸಿದ್ರ ಪೋಸ್ಟ್ ಮ್ಯಾನ್. ಜನರ 2 ಕೋಟಿಗೂ ಅಧಿಕ ಹಣ ನಾಪತ್ತೆ ಆರೋಪ ಕೇಳಿ ಬಂದಿದೆ. ಅಂಚೆ ಕಚೇರಿ ಅಕೌಂಟ್ನಲ್ಲಿದ್ದ ಹಣ ಖಾಲಿ. 2,000ಕ್ಕೂ ಅಧಿಕ ಪೋಸ್ಟ್ ಆಫೀಸ್ ಖಾತೆಗಳಿಗೆ ಕನ್ನ ಹಾಕಿದ್ದಾರೆ. ಪೋಸ್ಟ್ ಆಫೀಸ್ನಲ್ಲಿದ್ದ ಕೋಟಿ ಹಣ ಮಾಯ ಆಯಿತು. ಮೇಲಾಧಿಕಾರಿಗಳ ಪ್ರಶ್ನಿಸಿದ್ರೆ ಆರೈಕೆಯ ಉತ್ತರವನ್ನ ಹೇಳ್ತಾರೆ. ಅಂಚೆ ಕಚೇರಿಯಲ್ಲಿ ಕೂಡಿಟ್ಟಿದ್ದ ಹಣ ನಾಪತ್ತೆ ಆಗಿದೆ. ಹಾಗಾದ್ರೆ ಎಲ್ಲಿ ಹೋಯ್ತು? ಜನರ ಹಣ ಲಪಟಾಯಿಸಿದ್ರ ಪೋಸ್ಟ್ ಮ್ಯಾನ್ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. 2 ಕೋಟಿಗೂ ಅಧಿಕ ಹಣ ನಾಪತ್ತೆಯಾದ ಆರೋಪ ಕೇಳಿ ಬರ್ತಾ ಇದೆ. ಅಂಚೆ ಕಚೇರಿ ಅಕೌಂಟ್ನಲ್ಲಿದ್ದ ಹಣ ಖಾಲಿ. 2,000ಕ್ಕೂ ಅಧಿಕ ಪೋಸ್ಟ್ ಆಫೀಸ್ ಖಾತೆಗಳಿಗೆ ಕನ್ನ ಬಿದ್ದಿದೆ. ಇಲ್ಲಿ ಅಧಿಕಾರಿಗಳನ್ನ ಕೇಳಿದ್ರೆ ಈ ಬಗ್ಗೆ ಆರೈಕೆಯ ಉತ್ತರವನ್ನ ನೀಡ್ತಾರೆ. ಹಾಗಾದ್ರೆ ಎಲ್ಲಿ ಹೋಯ್ತು? ಕೋಟಿ ಹಣ ಯಾರು ಲಪಟಾಯಿಸಿದ್ರು, ಯಾರು ತಿಂದು ತೇಗಿದ್ರು ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಜನರು ಇವಾಗ ಬ್ಯಾಂಕಲ್ಲಿ ಹಣ ಇಡಬೇಕು ಅಂತ ಅಂದರೆ ಅಲ್ಲೂ ಕೂಡ ಈ ಥರದ ಒಂದು ಈ ಥರದ ವಿಷಯಗಳು ನಡೆಯುತ್ತೆ. ಅದ್ರ ಜೊತೆಗೆ ಈಗ ಪೋಸ್ಟ್ ಆಫೀಸ್ಗೂ ಬಂದಿದೆ ಅಂತ ಅಂದರೆ ಹಾಗಾದರೆ ಇಲ್ಲಿ ಯಾವ್ಯಾವ ಅಧಿಕಾರಿಗಳ ಕೈವಾಡ ಇದೆ? ಏನಾಯಿತು? ಹಣ ಎಲ್ಲಿ ಹೋಯಿತು? ಯಾವುದಕ್ಕೆ ಬಳಕೆ ಆಯಿತು? ಇನ್ಯಾವುದಕ್ಕಾದ್ರೂ ಬಳಕೆ ಮಾಡ್ಕೊಳ್ತಾ ಇದ್ದಾರಾ? ಸರ್ಕಾರದ ಗಮನಕ್ಕೆ ಬರದೆ ಅಕೌಂಟ್ನಲ್ಲಿದ್ದ ಹಣ ಎಲ್ಲಿ ಹೋಗುತ್ತೆ? ಪೋಸ್ಟ್ ಆಫೀಸ್ ಅಂತ ಅಂದರೆ ಅಲ್ಲಿ ಸರ್ಕಾರದ ಅಂಡರೇ ಬರಬೇಕಾಗುತ್ತೆ. ಹಾಗಾದರೆ ಸರ್ಕಾರಕ್ಕೆ ಗೊತ್ತಿಲ್ಲದೆ ಇದೆಲ್ಲ ಹಣ ಎಲ್ಲಿ ಹೋಗೋಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಅಲ್ಲಿಯ ಅಧಿಕಾರಿಗಳು ಯಾವ ರೀತಿಯಾಗಿ ಇಲ್ಲಿ ಇದ್ರ ಬಗ್ಗೆ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ, ಅಥವಾ ಅಧಿಕಾರಿಗಳೇ ಇದರಲ್ಲಿ ಭಾಗಿದಾರ ಅನ್ನುವಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಈ ರೀತಿಯಾಗಿ ಒಂದು ಭ್ರಷ್ಟಾಚಾರ, ಇನ್ನೊಂದು ಕಡೆ ಜನರ ದುಡ್ಡಿಗೆ ಕನ್ನ ಹಾಕುವಂಥದ್ದು, ಎಲ್ಲಿಟ್ಟರೂ ಕೂಡ ಹಣ ಮಾಯ ಆಗ್ತಾ ಇದೆ ಅಂತ ಅಂದರೆ ಇನ್ನು ಜನರಿಗೆ ಸೇಫ್ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಯಾವುದ್ರಲ್ಲಿ ಇಡಬೇಕಪ್ಪ? ಅಟ್ಲೀಸ್ಟ್ ಪೋಸ್ಟ್ ಆಫೀಸ್ನಲ್ಲಾದರೂ ನಾವು ಹಣವನ್ನು ಕೂಡಿಟ್ಟು ಅಲ್ಲಿಯಾದರೂ ನಾವು ಗಳಿಕೆ ಮಾಡ್ಬೋದು ಅಂತ ಜನ ಇದ್ದರೆ ಅಲ್ಲೂ ಕೂಡ ಕನ್ನ. 2 ಕೋಟಿಗೂ ಅಧಿಕ ಹಣ ನಾಪತ್ತೆಯಾದ ಆರೋಪ ಕೇಳಿ ಬರ್ತಾ ಇದೆ. ಅಂಚೆ ಅಧಿಕಾರಿಗಳಿಗೆ ಬೀಗ ಜಡಿದ ಗ್ರಾಮಸ್ಥರು. ಹಾಲನಾಗನಹಳ್ಳಿ ಅಂಚೆ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕು ಹಾಲಗಾನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಗ್ರಾಮದ ಪೋಸ್ಟ್ ವುಮೆನ್ ರಮ್ಯಾ ವಿರುದ್ಧ ಆರೋಪ ಕೇಳಿ ಬಂದಿದೆ. 2,000ಕ್ಕೂ ಅಧಿಕ ಖಾತೆದಾರರಿಗೆ ವಂಚನೆ ಆರೋಪ ಕೇಳಿ ಬಂದಿದೆ. 1,000ಕ್ಕೂ ಅಧಿಕ ಜನರಿಂದ ಪೋಸ್ಟ್ ಆಫೀಸ್ ಮುತ್ತಿಗೆಯನ್ನ ಹಾಕಿದ್ದಾರೆ. ಅಂಚೆ ಕಚೇರಿಯಲ್ಲಿ ಪೋಸ್ಟ್ ಮ್ಯಾನ್ ಆಗಿದ್ದ ರಮ್ಯಾ ಘಟನಾ ಸ್ಥಳಕ್ಕೆ ಅಂಚೆ ಕಚೇರಿ ಮೇಲಾಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಗ್ರಾಮಸ್ಥರಿಗೆ ಮೇಲಾಧಿಕಾರಿಗಳು ಉತ್ತರ ನೀಡದೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಹೇಳಿಕೆಗೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏಕಾಏಕಿ ಅಂಚೆ ಕಚೇರಿಗೆ ಬೀಗ ಜಡಿದಿದ್ದಾರೆ ಗ್ರಾಮಸ್ಥರು. ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ, ತನಿಖೆಯನ್ನ ಕೂಡ ಮುಂದುವರಿಸಿದ್ದಾರೆ. ಹಾಗಾದ್ರೆ ಎಲ್ಲಿ ಹೋಯಿತು ಜನರ ದುಡ್ಡು ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಎಲ್ಲ ಪಾಸ್ ಕೂಡ ಆಗಿರೋದ್ರಿಂದ ನಾವು ಇದು ಮಾಡಕ್ ಒಂದೇ ಆಡಿಟರ್ ಜನವರಿ ಮಾಡಿದ್ವಿ ಸರ್. ಜನವರಿ ಮಾಡಿದ್ರೆ ಅವಾಗೆಲ್ಲ ಕರೆಕ್ಟ್ ಇತ್ತು, ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ಎಲ್ಲ ಪಾಸ್ ಕೂಡ ಆಗಿರೋದ್ರಿಂದ ನಾವು ಇದು ಮಾಡಕ್ ಒಂದೇ ಆಡಿಟರ್ ಜನವರಿ ಮಾಡಿದ್ವಿ ಸರ್. ಜನವರಿ ಮಾಡಿದ್ರೆ ಅವಾಗೆಲ್ಲ ಕರೆಕ್ಟ್ ಇತ್ತು, ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ 4,65,000 ఎస్టిదే అదರಲ್ಲಿ ನಿಮ್ಮ అకౌంట్ ಅಲ್ಲಿ ఎస్టిదే అకౌంట్ లో ఏమన్నా చూపిస్తా ఉందా? ఉందేనే అంటే ఆమె ఇచ్చిన చీటీ మాత్రం ఉంది తావా? అకౌంట్ లో 8,000 ఉందా? 4,65,000 ఎస్టిదే అదರಲ್ಲಿ ನಿಮ್ಮ అకౌంట్ ಅಲ್ಲಿ ఎస్టిదే అకౌంట్ లో ఏమన్నా చూపిస్తా ఉందా? ఉందేనే అంటే ఆమె ఇచ్చిన చీటీ మాత్రం ఉంది తావా?
అకౌంట్లో 8,000 ఉందా? 4,65,000. 4,65,000. ಎಷ್ಟಿದೆ ಅದರಲ್ಲಿ ನಿಮ್ಮ ಅಕೌಂಟಲ್ಲಿ ಎಷ್ಟಿದೆ? ಅಕೌಂట్లో ఏమన్నా చూపిస్తా ఉందా? ఉందేనే 35,000 ನಾವು ಡಿಪಾಸಿಟ್ ಮಾಡಿದ್ದೀವಿ 5 ವರ್ಷಕ್ಕೆ. 35,000ಕ್ಕೆ 29,000 ಅದರಲ್ಲಿ 12,000 ಡ್ರಾ ಮಾಡಿದ್ವಿ ನಾವು. 29,664 ರೂಪಾಯಿ ಇರ್ಬೇಕಾಯ್ತು. 29,000 ಇಲ್ಲ, 664 ರೂಪಾಯಿ ಇದೆ. ಡೀಸೆಂಟ್ ಆಗಿ ನಮ್ಮ ತಾಯಿದು 34,000 ರೂಪಾಯಿ ಇಕ್ಕಿದೀವಿ. ಯಾವ್ದು ಅವ್ರ ತವ್ರ ಮನೆಯವ್ರು ತಮ್ಮವ್ರು ಕೊಟ್ಟಿದ್ರು. ಅದ್ರಲ್ಲಿ ಪಾಸ್ ಬುಕ್ ಇಲ್ಲ, ರಿಸಿಪ್ಟ್ ಬುಕ್ ಇಲ್ಲ, ಏನಿಲ್ಲ. ಬುಕ್ ಕೇಳ್ದಾಗೆಲ್ಲ ತಾವು ಬರ್ತೀನಿ ಆಫೀಸಲ್ಲಿ ಎಂಟ್ರಿ ಮಾಡ್ಕೊಂಡು ತಾವು ಬರ್ತೀನಿ ಅಂತ ಕೊಡ್ತಾ ಇದಾರೆ. ಇದುವರೆಗೂ ಇಲ್ಲ. ಕೇಳ್ದಾಗೆಲ್ಲಾನು ಇವಾಗ ನಾಳೆ ಬರುತ್ತೆ ಆಫೀಸಲ್ಲಿ ನೆಟ್ವರ್ಕ್ ಇಲ್ಲ, ಇದಿಲ್ಲ ಅದಿಲ್ಲ ಅಂತ ಇದೇ ಸುಳ್ಳು ಹೇಳ್ಕೊಂಡು ಇದೇ ಬರ್ತಾ ಇದ್ದಾರೆ. ಯಾರು ಹೇಳ್ತಿದ್ರು ಆತರ? ರಮ್ಯಾ. ಎಷ್ಟು ವರ್ಷದಿಂದ ಇಲ್ಲ ಅವ್ರು ಕೆಲಸ ಮಾಡ್ತಿದ್ದಾರೆ? ಸರ್ ಅವರು ಒಂದು 3 ವರ್ಷ ಆಯ್ತು, 3-4 ವರ್ಷ ಆಯ್ತು. ಬುಕ್ ಅಲ್ಲಿ ಅಮೌಂಟ್ ಐತೆ ಅಂತ ನೋಡಿಸ್ತಾ ಇದ್ದ, ಅಲ್ಲಿ ಬ್ಯಾಲೆನ್ಸ್ ನೋಡಿಸ್ತಾ ಇಲ್ಲ, ಬರೀ 200 ರೂಪಾಯಿ ನೋಡಿಸ್ತಾ ಇದ್ದ. ಎಷ್ಟಿತ್ತು ನಿಮ್ಮ ಅಕೌಂಟಲ್ಲಿ ದುಡ್ಡು? ಏನಂತ? 1,30,000 ಮೊನ್ನೆ 17,000 ತಗೊಂಡೆ. ಇನ್ನು 13,000 ಬರ್ಬೇಕು ನಮ್ಗೆ. ಅದಕ್ಕೆ ಇವಾಗ ಎಷ್ಟು ತೋರಿಸ್ತಾ ಇದೆ? 1,200 ರೂಪಾಯಿ. ಉಳಿಕೆ ದುಡ್ಡು ಎಲ್ಲೋಯ್ತು ಏನಂತ ಏನೋ ಗೊತ್ತಾಯ್ತು? ಪ್ರಾಬ್ಲಮ್. ಯಾರು ಅವಳು ಕಟ್ಟಿಸ್ಕೊಂಡಿರೋ ಅದೇ ಯಾರು ಕಟ್ಟಿಸ್ಕೊಂಡಿದ್ದು? ಕೇಳಿದ್ರೆ ನಾವು ಬ್ಯಾಂಕ್ ಇದ್ರಲ್ಲ ಐತೆ ಅಂತ ಹೇಳ್ತಾ. ಅಲ್ಲ, ಕಟ್ಟಿಸ್ಕೊಂಡಿದ್ದು ಯಾರು ಅಂತ? ಇದು ಬುಕ್ ಅಲ್ಲಿ ಅಮೌಂಟ್ ಐತೆ ಅಂತ ನೋಡಿಸ್ತಾ ಇದ್ದ, ಅಲ್ಲಿ ಬ್ಯಾಲೆನ್ಸ್ ನೋಡಿಸ್ತಾ ಇಲ್ಲ, ಬರೀ 200 ರೂಪಾಯಿ ನೋಡಿಸ್ತಾ ಇದ್ದ. ಎಷ್ಟಿತ್ತು ನಿಮ್ಮ ಅಕೌಂಟಲ್ಲಿ ದುಡ್ಡು? ಏನಂತ? 1,30,000 ಮೊನ್ನೆ 17,000 ತಗೊಂಡೆ. ಇನ್ನು 13,000 ಬರ್ಬೇಕು ನಮ್ಗೆ. ಆಡಿಟ್ ಮಾಡ್ಬೇಕಾದ್ರೆ ನಾವೆಲ್ಲ ಪಾಸ್ಬುಕ್ ಮಕ್ಕಳವರ ಮುಂಚೆ 20ರಿಂದ 30 ಪಾಸ್ಬುಕ್ ಚೆಕ್ ಮಾಡ್ತೀವಿ. ಆ 20 ಯಾವುದೇ ಆಡಿಟ್ ಮಾಡ್ಬೇಕಾದ್ರೆ ನಾವೆಲ್ಲ ಪಾಸ್ಬುಕ್ ಮಕ್ಕಳವರ ಮುಂಚೆ 20ರಿಂದ 30 ಪಾಸ್ಬುಕ್ ಚೆಕ್ ಮಾಡ್ತೀವಿ. ಆ 20 ಯಾವುದೇ ಎಲ್ಲಾ ಪಾಸ್ಬುಕ್ ಕೂಡ ಆಗಿರೋದ್ರಿಂದ ನಾವು ಇದು ಮಾಡಕ್ ಒಂದೇ ಸಲ ಇದು ಮಾಡಕ್ ಆಗ್ತಾ ಇಲ್ಲ. ಆಡಿಟ್ ಯಾವಾಗ ಮಾಡಿದ್ರಿ? ಆಡಿಟ್ ಜನವರಿ ಮಾಡಿದೀವಿ ಸರ್. ಜನವರಿ ಮಾಡಿದ್ರ? ಅವಾಗೆಲ್ಲ ಕರೆಕ್ಟ್ ಇತ್ತು? ಎಲ್ಲ ಕರೆಕ್ಟ್ ಆಗಿದೆ ಸರ್. ಎಲ್ಲ ಹೋದ್ರೆ ಪಾಸ್ಬುಕ್ ಯಾಕಂದ್ರೆ ಎಲ್ಲಾ ಪಾಸ್ಬುಕ್ ಕೂಡ ಆಗಿರೋದ್ರಿಂದ ನಾವು ಇದು ಮಾಡಕ್ ಒಂದೇ ಸಲ ಇದು ಮಾಡಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ರಾಮು, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಅಲ್ಲಿ ಎಷ್ಟು ಕೋಟಿ ಹಣ ಲಪಟಾಯಿಸಿರುವಂತದ್ದು, ಏನೆಲ್ಲ ಅಪ್ಡೇಟ್ ಇದೆ ಈ ಬಗ್ಗೆ? ಖಂಡಿತವಾಗ್ಲೂ ವನಿತಾ, ಏನು ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕರ್ಮಕಾಂಡ ಅಂತ ಪೋಸ್ಟ್ ಆಫೀಸ್ ನ ಕರ್ಮಕಾಂಡ ಅಂತಾನೆ ಹೇಳ್ಬೋದು. ಏನು ಸುಮಾರು 2,000ಕ್ಕೂ ಹೆಚ್ಚು ಅಧಿಕ ಏನು ಅಕೌಂಟ್ದಾರರು ಯಾರಿದ್ದಾರೆ, ಮತ್ತೆ ಇವರ ಒಂದು ಹಣ ಮಂಗಮಾಯ ಆಗಿರುವಂತದ್ದು. ಏನು ಅಂಚೆ ಕಚೇರಿಯಲ್ಲಿ ಕೂಡಿಟ್ಟಿದ್ದ ಹಣ ನಾಪತ್ತೆ ಹಿನ್ನೆಲೆಯಲ್ಲಿ ಒಂದು ಏನು ಗ್ರಾಹಕರು ಯಾರಿದ್ದಾರೆ ಇವರು ಕೂಡ ಒಂದು ಪೋಸ್ಟ್ ಆಫೀಸ್ಗೆ ಮುತ್ತಿಗೆ ಹಾಕುವಂಥದ್ದು. ಏನು 2,000ಕ್ಕೂ ಹೆಚ್ಚು ಖಾತೆದಾರರಿಂದ ಒಂದೊಂದು ಖಾತೆಯಲ್ಲಿ 50,000, 70,000, 1 ಲಕ್ಷ, 2 ಲಕ್ಷ ಅಂತೆ ಒಂದು ಕಳೆದ ಹಲವಾರು ವರ್ಷಗಳಿಂದ ಒಂದು ಕೂಡಿಟ್ಕೊಂಡಿರುವಂತ ಹಣನ ಒಂದು ಏನು ಪೋಸ್ಟ್ ಮೆನ್ ಯಾರಿದ್ದಾಳೆ ರಮ್ಯಾ ಅನ್ನುವಂಥವರು ಲಪಟಾಯಿಸಿದ್ದಾರೆ ಅನ್ನುವಂಥದ್ದು ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಈಗಾಗಲೇ ಪೋಸ್ಟ್ ಆಫೀಸ್ಗೆ ಸಾವಿರಾರು ಸಂಖ್ಯೆಯಲ್ಲಿ ಮುತ್ತಿಗೆ ಹಾಕಿ ಒಂದು ಪ್ರತಿಭಟನೆ ವ್ಯಕ್ತಪಡಿಸುವಂಥದ್ದು. ಇನ್ನು ಏನು ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿರೋದು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಏನು ಗೌರಿಬಿದನೂರು ತಾಲೂಕಿನ ಹಲಗನಹಳ್ಳಿ ಅಂಚೆ ಕಚೇರಿಯಲ್ಲಿ ಘಟನೆ ನಡೆದಿರುವಂಥದ್ದು. ಬಹುತೇಕ ಏನು ಒಂದು ಸಂಬಂಧಪಟ್ಟ ಮೇಲಾಧಿಕಾರಿಗಳನ್ನ ಕರೆಸಿ ಒಂದು ವಿಚಾರನ ತಿಳಿಸಿರೋ ಸಹಿತ ಇಲ್ಲಿ ತನಕ ಯಾವುದೂ ಕೂಡ ಒಂದು ಸಮರ್ಪಕ ಇರುವಂತ ಉತ್ತರ ಸಿಗೋದಿಲ್ಲ. ಮತ್ತೆ ಏನು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಒಂದು ಉಡಾಪೆ ಉತ್ತರಗಳನ್ನು ನೀಡುವಂಥದ್ದು. ನಾವು ಕೇಂದ್ರ ಸರ್ಕಾರದಲ್ಲಿ ಇದ್ದೀವಿ, ಮತ್ತೆ ನಮ್ಮನ್ನ ಯಾರು ಕೇಳೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಹಕ್ಕುಗಳಿಲ್ಲ, ಮತ್ತೆ ಈ ನಿಮ್ಮ ಹಣ ಬರುತ್ತೆ ಕಾದ್ ನೋಡಿ ಅನ್ನುವಂತ ಒಂದು ಉಡಾಪೆ ಉತ್ತರ ನೀಡಿ ಹೋಗುವಂಥದ್ದು. ಏನು ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದ್ರು ಕೂಡ ಏನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹಣ ಲಪಟಾಯಿಸುವಂತ ನಿಟ್ಟಿನಲ್ಲಿ ಒಂದು ಅಧಿಕಾರಿಗಳು ಮುಂದಾಗಿರುವಂತದ್ದು. ಏನು ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ಸಮನ್ವಯ ಕೊರತೆಯಿಂದಾಗಿ ಒಂದು ದೊಡ್ಡ ಘಟನೆ ನಡೆದಿರುವಂತದ್ದು. ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಹಣ ಫ್ರಾಡ್ ಆಗಿದೆ ಅಂತ ಹೇಳ್ಬೋದು ವನಿತಾ. ಓಕೆ, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ.
ನಾವು ಗಮನಿಸ್ತಾ ಇದ್ದೀವಿ ಅಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಏನು ಹಣವನ್ನು ಜಮಾ ಮಾಡಿದಂಥ ಟೈಮ್ನಲ್ಲಿ ಕೈ ಬರಹದಲ್ಲಿ ಬರೆದು ಕೊಟ್ಟಿರುವಂಥ ಕೆಲವೊಂದಿದೆ. ಯಾಕಂದರೆ ಈಗ ಎಲ್ಲವೂ ಕೂಡ ಡಿಜಿಟಲೀಕರಣ, ಒಂದು ಸಿಸ್ಟಮ್ ಅಂತ ಅಲ್ಲಿ ಮಾಡಿದಾಗ ಅಥವಾ ಪ್ರಿಂಟಿಂಗ್, ಈಗ ನಾವು ಬ್ಯಾಂಕಲ್ಲೆಲ್ಲ ಹೋದಾಗ ಎಂಟ್ರಿ ಅಂತ ಮಾಡಿಕೊಡ್ತಾರೆ, ಆ ರೀತಿಯಾಗಿ ಕೆಲವೊಂದು ಎಂಟ್ರಿ ಸಿಸ್ಟಮ್ ಕೂಡ ಇಲ್ಲ. ಯಾಕಂದರೆ ಸುಲಭವಾಗಿ ಇಲ್ಲಿ ಮೋಸ ಆಗುವಂಥದ್ದು ನಡೆಯುತ್ತೆ. ಇನ್ನು ಅಲ್ಲಿ ಏನು ಪೋಸ್ಟ್ ವುಮೆನ್ ಇದ್ದಾರೆ ರಮ್ಯಾ ವಿರುದ್ಧ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ರಮ್ಯಾ ಜೊತೆಗೆ ಇನ್ನೂ ಯಾವೆಲ್ಲ ಅಲ್ಲಿ ಕೈಗಳಿದ್ದಾವೆ, ಯಾಕಂದರೆ ಒಂದು ಕೈ ಮಾಡುವಂಥ ಕೆಲಸ ಅಲ್ಲ ಇದು. ಒಂದು ಏನು 1200 ಈ ಥರದ ಒಂದು ಲೆಕ್ಕಾಚಾರ ಅಲ್ಲ, ಕೋಟಿ ಹಣ ಇದೆ ಅಂತ ಅಂದರೆ ರಮ್ಯಾ ಮಾತ್ರ ಅಲ್ಲ, ರಮ್ಯಾ ಜೊತೆಗೆ ಇನ್ನೂ ಯಾವೆಲ್ಲ ಅಧಿಕಾರಿಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನ ಅಲ್ಲಿ ತಿಳಿದು ಬರಬೇಕು. ಇನ್ನು ಪ್ರತಿಯೊಬ್ಬರು ಇನ್ನು ಹಳ್ಳಿಗಳಲ್ಲಿ ಅಂತ ನಾವು ನೋಡಿದಾಗ ಕೆಲವೊಬ್ಬರು ನಾವು ನೋಡ್ತಾ ಇದ್ದೀರಿ ವಯಸ್ಕರೆಲ್ಲ ಇದ್ದಾರೆ ಅಲ್ಲಿ, ಅವರು ತಮ್ಮ ಏನು ಪೆನ್ಷನ್ ದುಡ್ಡು ಆಗಿರ್ಬೋದು ಅಥವಾ ಈ ರೀತಿ ಏನು ಹಣ ಒಂದು ಏಜ್ನ ಒಂದು ದುಡ್ಡು ಏನು ಬರ್ತಾ ಇರುತ್ತೆ ಅದನ್ನೆಲ್ಲ ತೆಗೆದುಕೊಂಡು ಬ್ಯಾಂಕಿಗೆ ಅಥವಾ ಪೋಸ್ಟ್ ಆಫೀಸ್ಗೆ ಇಡುವಂಥ ಕೆಲಸವನ್ನು ಈ ಹಳ್ಳಿಗಳಲ್ಲಿ ಜಾಸ್ತಿ ಮಾಡುವಂಥದ್ದು ಈ ಕೆಲಸವನ್ನು. ಸೊ ಅಲ್ಲಿ ಹಳ್ಳಿಗಳ ಜನ ಮುಗ್ಧರು ಅನ್ನುವಂಥ ಕೆಲಸಕ್ಕೆ ಈ ರೀತಿಯಾಗಿ ಮೋಸ ಆಗಿದೆ ಅಂತ ಅಲ್ಲಿ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇರುವಂಥದ್ದು. ಇನ್ನು ತನಿಖೆ ಆಗಬೇಕು, ತನಿಖೆಯ ಬಳಿಕ ಸಾಕಷ್ಟು ಮಾಹಿತಿ ತಿಳಿದು ಬರಬೇಕು. ಹಾಗಾದರೆ ಇಲ್ಲಿ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾರೆ, ಸರ್ಕಾರ ಇದಕ್ಕೆ ಯಾವ ರೀತಿಯಾದಂಥ ಕ್ರಮ ತೆಗೆದುಕೊಳ್ಳುತ್ತೆ, ಅಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನು ಮುಂದುವರಿಸ್ತಾರೆ, ಇನ್ನು ಅಧಿಕಾರಿಗಳು ಒಂದು ಹಾರೈಕೆಯ ಉತ್ತರವನ್ನು ನೀಡ್ತಾ ಇದ್ದಾರೆ. ಏನು ನೋಡಬೇಕು, ತಿಳಿಸಬೇಕು, ಅಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಗಮನಿಸಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ, ಯಾಕಂದರೆ ಅಧಿಕಾರಿಗಳ ಗಮನಕ್ಕೆ ಹೋಗದೆ ಇದು ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂದರೆ ಅದು ಕಡಿಮೆ ದುಡ್ಡಲ್ಲ, 2 ಕೋಟಿಗೂ ಅಧಿಕ ಹಣ ಅಂತ ಅಂದಾಗ ಒಬ್ಬರ ಕೈ ಚಳಕ ಇಲ್ಲ, ಇಲ್ಲಿ ಹಲವಾರು ಕೈಗಳು ಇಲ್ಲಿ ಸೇರ್ಕೊಂಡಿದ್ದಾವೆ. ಇನ್ನೂ ಎಲ್ಲೆಲ್ಲೂ ಭ್ರಷ್ಟಾಚಾರ ನಡೆಯುತ್ತೆ, ಇನ್ನೂ ಎಲ್ಲೆಲ್ಲೂ ಹಣವನ್ನು ತಿಂತಾರೆ, ಇನ್ನೂ ಎಲ್ಲೆಲ್ಲೂ ಈ ಥರದ ಹೇಸಿಗೆಯನ್ನು ತಿನ್ನುವಂಥ ಕೆಲಸ ಮಾಡ್ತಾರೆ ಅಧಿಕಾರಿಗಳು. ಯಾಕಂದರೆ ಬಡವರ ದುಡ್ಡು ಕೂಡ ಬಿಡಲ್ಲ ಅಂತ ಅಂದರೆ ಅಷ್ಟೋ ಇಷ್ಟೋ ಕೂಡಿ ಏನೋ ಒಂದು ಅಲ್ಲಿ ಇಲ್ಲಿ ದುಡಿದು ಬಡವರು ಒಂದು ಗ್ರಾಮಸ್ಥರು ಗ್ರಾಮಗಳಲ್ಲಿ ಹಣವನ್ನು ಕೂಡಿಡ್ತಾ ಇರ್ತಾರೆ. ಈ ರೀತಿಯ ಕೆಲಸ ಮಾಡೋಕ್ಕೆ ನಾಚಿಕೆ ಆಗಲ್ವಾ ಇವರಿಗೆ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಆಡಿಟರ್ ಜನವರಿ ಮಾಡಿದ್ವಿ ಸರ್. ಜನವರಿ ಮಾಡಿದ್ರ ಅವಾಗೆಲ್ಲ ಕರೆಕ್ಟ್ ಇತ್ತು, ಎಲ್ಲ ಕರೆಕ್ಟ್ ಆಗಿತ್ತು ಎಲ್ಲ ಬಂದ್ರೆ ಪಾಸ್ಬುಕ್ ಎಲ್ಲಾ ಪಾಸ್ಬುಕ್ ಕೂಡ ಆಗಿರೋದ್ರಿಂದ ನಾವು ಇದು ಮಾಡಕ್ ಒಂದೇ ಸಲ ಇದು ಮಾಡಕ್ ಆಗ್ತಾ ಇಲ್ಲ. ಆಡಿಟ್ ಯಾವಾಗ ಮಾಡಿದ್ರಿ? ಆಡಿಟರ್ ಜನವರಿ ಮಾಡಿದ್ವಿ ಸರ್. ಜನವರಿ ಮಾಡಿದ್ರ ಅವಾಗೆಲ್ಲ ಕರೆಕ್ಟ್ ಇತ್ತು, ಎಲ್ಲ ಕರೆಕ್ಟ್ ಆಗಿತ್ತು ಎಲ್ಲ ಬಂದ್ರೆ ಪಾಸ್ಬುಕ್ ಎಲ್ಲಾ ಪಾಸ್ಬುಕ್ ಕೂಡ ಆಗಿರೋದ್ರಿಂದ ನಾವು ಇದು ಮಾಡಕ್ ಒಂದೇ ಸಲ ಇದು ಮಾಡಕ್ ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ನವವಿವಾಹಿತೆ ಆತ್ಮಹತ್ಯೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಮೊನ್ನೆ ಪತ್ನಿ ಗಾಢವಿ ಸೂಸೈಡ್, ಇಂದು ಪತಿ ಆತ್ಮಹತ್ಯೆ ಆಗಿದೆ. ಬೆಂಗಳೂರಲ್ಲಿ ನವವಿವಾಹಿತೆ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಇದೀಗ. ಮೊನ್ನೆ ಪತ್ನಿ ಗಾಢವಿ ಸೂಸೈಡ್ ಮಾಡಿಕೊಂಡಿದ್ರು, ಇಂದು ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಸೂರಜ್. ಮೃತ ಗಾಢವಿಯ ಪತಿ ಸೂರಜ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನಾಗಪುರದ ಖಾಸಗಿ ಹೋಟೆಲ್ನಲ್ಲಿ ರೂಮ್ನಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ಮಹಾರಾಷ್ಟ್ರದ ನಾಗಪುರದಲ್ಲಿ ಪತಿ ಸೂರಜ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಬೆಂಗಳೂರಲ್ಲಿ ನವವಿವಾಹಿತೆ ಆತ್ಮಹತ್ಯೆ ಕೇಸ್ಗೆ ಹೊಸ ಟ್ವಿಸ್ಟ್ ಇದು. ಈಗ